ಚಿಯಾ ಹಾಲಿಡೇಸ್ನ ಶ್ರೀನಿವಾಸ್ ನಮ್ಮ ಜಪಾನ್ ಪ್ರವಾಸದ 6ನೇ ದಿನಗಳ ವಿವರಣೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾವು ನಿನ್ನೆ ರಾತ್ರಿ ಅಂದರೆ ನಮ್ಮ ಪ್ರಯಾಣದ 5ನೇ ದಿನದ ರಾತ್ರಿ ಅಥವಾ 5ನೇ ರಾತ್ರಿ ಒಸಾಕಾದಲ್ಲಿ ಉಳ್ಕೊಂಡಿದ್ದೀವಿ. 5, 6, 7 ಈ 3 ದಿನ ನಾವು ಒಸಾಕಾದಲ್ಲಿರ್ತೀವಿ. ಒಸಾಕಾನ ನಮ್ಮ ದೇಶದ ಬಾಂಬೆ ಕಂಪೇರ್ ಮಾಡ್ಬೋದು. ವೆರಿ ಫಾಸ್ಟ್ ಲೈಫ್ ಲೈಕ್ ಟೋಕಿಯೋ. ಇಲ್ಲಿ ಜನ ನಾವೆಂಗೆ ಇವಾಗ ನೋಡಿ ಡೆಲ್ಲಿ ಹಿಂದಿ ಒಂದು, ಬಾಂಬೆ ಹಿಂದಿ ಒಂದು. ಸೊ ಅದೇ ಥರನೇ ಇಲ್ಲೂ ಕೂಡ ಜಪಾನೀಸ್ ಲ್ಯಾಂಗ್ವೇಜಲ್ಲಿವೆ. ಅಲ್ಲಿ ಲೋಕಲ್ ಗೈಡ್ಗಳು ಹೇಳೋ ಪ್ರಕಾರ ಟೋಕಿಯೋದಲ್ಲಿ ಮಾತಾಡೋದು ಮೋರ್ ಪಾಲಿಶ್ಡ್ ಜಪನೀಸ್ ಲ್ಯಾಂಗ್ವೇಜ್ ಅಂತಾರೆ, ವೆರಾಸ್ ಇಲ್ಲಿ ಬಾಂಬೆ ಸ್ಟೈಲಲ್ಲಿ ಮಾತಾಡ್ತಾರೆ ಅಂತ. ಸೊ ಆ್ಯಂಡ್ ಆಲ್ಸೋ ಜಪಾನ್ ಇಟ್ ವಾಸ್ ಕಾಲ್ಡ್ ಆಸ್ ಮ್ಯಾಂಚೆಸ್ಟರ್ ಆಫ್ ಜಪಾನ್ ಅಂತ. ಸುತ್ತಮುತ್ತ ಬೇಕಾದಷ್ಟು ಕಾಟನ್ ಮಿಲ್ಗಳಿತ್ತು, ಇಂಡಸ್ಟ್ರಿಯಲೈಸ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಜಪಾನಿಂದ ನಾವು ಒಸಾಕ ಆಮೇಲೆ ಒಸಾಕಾ ಏರ್ಪೋರ್ಟ್ ಬಗ್ಗೆ ಕೂಡ ಒಂದು ಸಣ್ಣ ಸ್ಟೋರಿ ಇದೆ. ಒಸಾಕಾ ಏರ್ಪೋರ್ಟು ನಾರ್ಮಲಾಗಿ ಲ್ಯಾಂಡಲ್ಲಿದ್ದಾಗ ಎಷ್ಟು ಟ್ರಾಫಿಕ್ ಆಗೋಯಿತು ಅಂದರೆ ಜನಗಳು ತುಂಬ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಆಮೇಲೆ ಅದರ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ವಾಸ್ ಸೋ ಹೈ, ಜಪಾನ್ ಗೌರ್ಮೆಂಟ್ಗೆ ಬೇರೆ ಯಾವುದೂ ಅವಕಾಶನೇ ಇರಲಿಲ್ಲ. ಈಗಿನ ಕಾನ್ಸಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆಯೋ ಅದನ್ನು ಒಂದು ದ್ವೀಪದಲ್ಲಿ ಡೆವಲಪ್ ಮಾಡೋದು. ದ್ಯಾಟ್ ವಾಸ್ ಎ ವೆರಿ ಬಿಗ್ ಇಂಜಿನಿಯರಿಂಗ್ ಚಾಲೆಂಜ್. ಇನ್ಫ್ಯಾಕ್ಟ್ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ತಾಯಿ ಜಪಾನಲ್ಲಿ ಉಪಯೋಗ ಇಲ್ಲದೆ ಇರೋ ವಸ್ತುಗಳನ್ನೆಲ್ಲ ಹಾಕಿ ಒಂದು ದ್ವೀಪ ಮಾಡಿದಾರಂತೆ, ನೀರಿನ ಮೇಲೆ ಏರ್ಪೋರ್ಟ್ ಕಟ್ಟಿದ್ದಾರಂತೆ ಅಂತೆಲ್ಲ ಹೇಳ್ತಾಯಿದ್ರು. ಅದು ನಿಜ. ಆದರೆ ಈಗ ಲೆಟ್ ಆರ್ ಸಮ್ ಇಂಜಿನಿಯರಿಂಗ್ ಫೇಲ್ಯೂರ್ಸ್ ಅಂತಾರೆ. ಸ್ಲೋ ಆಗಿ ಅದು ಏರ್ಪೋರ್ಟು ಮುಳುಗ್ತಾ ಇದೆಯಂತೆ. ಅದಕ್ಕೆ ಏನೇನೋ ಪ್ರಯತ್ನ ಮಾಡಿ ಮೇಲೆ ತರೋ ಪ್ರಯತ್ನ ಮಾಡ್ತಾರೆ ಅಂತೆಲ್ಲ ಇದೆ. ಬಟ್ ಇದೇನು ಅರ್ಥ ಮಾಡ್ಕೋಬೇಕು ಅಂದರೆ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಆಫ್ ದ ಲ್ಯಾಂಡ್ ವಾಸ್ ಸೋ ಮಚ್. ಜಪಾನ್ ಗೌರ್ಮೆಂಟು ಒಂದು ದ್ವೀಪ ಕಟ್ಟೋಕ್ಕೂ ತಯಾರಾದರೂ ಅದಕ್ಕಿಂತ ನೀವು ಹೊರಗಡೆ ಮಾಡೋದು ಕಾಸ್ಟ್ಲಿ ಆಗಿಬಿಡ್ಬೇಕು. ಅದು ನಾವು ಯಾವಾಗ ಒಸಾಕಾದಲ್ಲಿದ್ದೀವಿ, ಒಸಾಕಾ ಏರ್ಪೋರ್ಟಿಂದ ಹೊರಡುವಾಗ ನಿಮಗೆ ಹೆಚ್ಚಿನ ಡೀಟೇಲ್ ಕೊಡ್ತೀವಿ. ಇವತ್ತು ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಈಸ್ ನಾವು ಬುಲೆಟ್ ಟ್ರೈನಲ್ಲಿ ಹೋಗ್ತೀವಿ. ಇಲ್ಲಿ ಕೊಮಾಟ್ಸು, ಶಿನ್ಕಾಝನ್ ಅಂತ ಸುಮಾರು ವೆರೈಟಿ ಟ್ರೈನ್ಗಳಿದೆ. ನಜೋಮಿ ಈ ಥರದ್ದಿದೆ. ನಜೋಮಿ ಅದರಲ್ಲಿ ಫಾಸ್ಟೆಸ್ಟ್ ಟ್ರೈನು. ನಾವು ನಜೋಮಿ ಟ್ರೈನ್ಗೆ ಹೋಗ್ತಾ ಇದ್ದೀವಿ. ಈ ಟ್ರೈನ್ಗಳು ನಾವೆಂಗೆ ಚಾಮುಂಡಿ ಎಕ್ಸ್ಪ್ರೆಸ್ಸು, ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಹೇಗೆ ಹೇಳ್ತೀವಿ, ನಂಬರ್ ಆಫ್ ಸ್ಟಾಪ್ಸ್ ಇದೆಯಾ, ಅದರ ಸ್ಪೀಡ್ ಏನು, ಇದ್ರ ಮೇಲೆ ಹೋಗುತ್ತೆ. ಸೊ ನಾವು ನಜೋಮಿನೋ ಟ್ರೈನ್ ತೊಗೋತಾ ಇದ್ದೀವಿ. ವಿ ಸ್ಟಾರ್ಟ್ ಫ್ರಮ್ ಒಸಾಕಾ. ಅಲ್ಲಿಂದ ಹಿರೋಶಿಮಾಗೆ ಬರ್ತೀವಿ. ಹಿರೋಶಿಮಾಗೆ ಬಂದ ತಕ್ಷಣ ಫಸ್ಟು ಮಿಯಾಜಿಮಾ ಐಲ್ಯಾಂಡ್ ಅಂತ ಕರಿತೀವಿ. ಒಂದು ಫೆರ್ರಿ ತೊಗೊಂಡು ಹೋಗ್ತೀವಿ. ಮಿಯಾಜಿಮಾ ಐಲ್ಯಾಂಡಲ್ಲಿ ನಾವು ನೋಡೋಕೆ ಆ್ಯಕ್ಚುಲಿ ಇದನ್ನು ಸಿದ್ದರ ಬೆಟ್ಟ ಅಂತ ಕರಿಬೋದು. ನಮ್ಮ ತುಮಕೂರು ಹತ್ರ ಇದ್ದಾರೆ ಬೇಕಾದ ಸಿದ್ದರ ಬೆಟ್ಟಗಳಿದೆ. ಆ ಥರ ಒಂದು ಕಾಲದಲ್ಲಿ ಇದೆಷ್ಟು ಮಡಿ ಇತ್ತಂತೆ ಅಂದರೆ ಇಲ್ಲಿ ಸಾವು ಮತ್ತು ಹುಟ್ಟು ಆಗಬಾರ್ದು. ಅದನ್ನು ಮೈಲ್ಗೆ ಏನು ಗೊತ್ತಾಯಿದ್ರೆ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ಡೆಲಿವರಿ ಆಗೋ ಹೆಂಗಸು ಅಥವಾ ಜೀವ ಬಿಟ್ಬಿಡೋರು ಯಾರನ್ನ ಹಿರಿಯ ಜೀವಗಳಿದ್ದರೆ ಅದನ್ನು ಮೈನ್ ಲ್ಯಾಂಡಿಗೆ ಕಳಿಸ್ಬಿಡ್ತಿದ್ರು ಅಂತ ಲೋಕಲ್ ಕಥೆ. ಇಲ್ಲಿ ಒಂದು ಬ್ಯೂಟಿಫುಲ್ ಶ್ರೈನ್ ಇದೆ, ಶಿಂಟೋ ಶ್ರೈನ್ ಇದೆ. ನಿಮ್ಗೆ ಗೊತ್ತು ಜಪಾನಲ್ಲಿ ಶಿಂಟೋ ಧರ್ಮನೇ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಿರು. ಶಿಂಟೋ ಶ್ರೈನ್ಗಳಲ್ಲಿ ಯಾವುದೋ ಮೂರ್ತಿ ಪೂಜೆ ಇರೋದಿಲ್ಲ, ಅವರೆಲ್ಲ ಪ್ರಕೃತಿ ಆರಾಧನೆ ಅದರಲ್ಲಿ. ಸೊ ನಾವು ಶಿಂಟೋ ಸ್ಟ್ರೈನ್ ನೋಡ್ತೀವಿ, ತುಂಬ ಚೆನ್ನಾಗಿದೆ. ಟೋರಿ ಗೇಟ್ ಅಂತ ಕರೀತಾರೆ. ಟೋರಿ ಗೇಟ್ಗಳಲ್ಲಿ ಎಲ್ಲ ದೇವಸ್ಥಾನದ ಮುಂದೆ ನಾವೇನು ಮಹಾದ್ವಾರ ಇರುತ್ತೆ ಹಾಗೆ ಜಪಾನಿನ ಎಲ್ಲ ದೇವಸ್ಥಾನಗಳ ಮುಂದೆ ಟೋರಿ ಗೇಟ್ ಇರುತ್ತೆ. ಟೋರಿ ಗೇಟಲ್ಲಿ ಈ ಕಡೆ ಲೌಕಿಕ ಜಗತ್ತು, ಆ ಕಡೆ ಆಧ್ಯಾತ್ಮ ಅಂತ ಅರ್ಥ. ಅಂದರೆ ನೀವು ಯಾವಾಗ ಲೌಕಿಕ ಜಗತ್ತಿನ ದೇವ್ರ ಹತ್ರ ಹೋಗ್ತಾ ಇದ್ದೀರಿ ಆಧ್ಯಾತ್ಮಕ್ಕೆ, ಆ ದ್ವಾರ ದಾಟುವಾಗ ಕ್ಲೆನ್ಸ್ ಆಗಬೇಕು ಅಂತ ಕರೀತಾರೆ. ಇದು ನಾಳೆ ಫುಶಿಮಿ ಇನಾರಿ ಶ್ರೈನ್ ಅನ್ನೋ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೇವೆ. ಅಲ್ಲಿ ಸುಮಾರು ಟೋರಿ ಗೇಟ್ಗಳನ್ನ ಕೊಟ್ಟಿದ್ದಾರಂತೆ ದೊಡ್ಡ ದೊಡ್ಡ ಕಂಪನಿಗಳು. ಅವಳು ಆ ದೇವತೆ ನಮ್ಮ ದೇಶದ ಅನ್ನಪೂರ್ಣಕ್ಕೆ ಕಂಪೇರ್ ಮಾಡ್ಬೋದು. ಸೊ ನೀವು ಆ ಟೋರಿ ಗೇಟು ಒಂದೊಂದೇ ಕ್ರಾಸ್ ಮಾಡ್ತಾ ಪ್ಯೂರಿಫೈ ಆಗ್ತಾ ದೇವ್ರ ಹತ್ರ ಹೋದ್ರಿ ಅಂತ ಅರ್ಥ. ಎನಿವೆ ಕಮಿಂಗ್ ಬ್ಯಾಕ್ ಟು ನಮ್ಮ ಟೂರು, ನಾವು ಮಿಯಾಜಿಮಾ ಐಲ್ಯಾಂಡ್ಗೆ ಹೋಗ್ತೀವಿ. ಐಲ್ಯಾಂಡ್ ಪೂರ್ತಿ ನೋಡ್ಕೊಂಡ್ಮೇಲೆ ವಾಪಸ್ ಬಂದು ಹಿರೋಶಿಮಾ ಪೀಸ್ ಮೆಮೋರಿಯಲ್ ಪಾರ್ಕ್ ಅಂತ ಕರೀತಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೊದಲು ಬಾಂಬ್ ಡೋಮ್ ಅಂತ ನೋಡ್ತೀವಿ. ಬಾಂಬ್ ಡೋಮು ಆವಾಗ ಒಂದು ಪರ್ಫಾರ್ಮೆನ್ಸ್ ಎಕ್ಸಿಬಿಷನ್ ಹಾಲ್ ಥರ ಇತ್ತು. ಇದು ಸ್ಟ್ರಕ್ಚರ್ಡ್, ಆಗಿನ ಕಾಲದ ಬಿಲ್ಡಿಂಗ್ಗಳಲ್ಲಿ ಇದು ಸ್ಟ್ರಕ್ಚರ್ಡ್ ಬಿಲ್ಡಿಂಗ್ ಆಗಿದ್ದರಿಂದ ಇದು ಸ್ವಲ್ಪ ಜಪಾನಿನ ಬಾಂಬ್ ಏನು ಬಿತ್ತು ಅದರ ಹೊಡೆತಾನ ತಡ್ಕೋತು ಅಂತ ಹೇಳ್ತಾರೆ. ಆಗಸ್ಟ್ 6 ಬಾಂಬ್ ಬಿದ್ದಿದ್ದು, ಮೊನ್ನೆ ಹೊರಟಾಯ್ತು ಆಲ್ರೆಡಿ. ಸೊ ಇದನ್ನು ನೋಡ್ತೀವಿ. ಈ ಬಿಲ್ಡಿಂಗ್ ಹೀಗೆ ನಿಲ್ಲಿಸ್ಕೋಬೇಕು ಬೇಡ ಅನ್ನೋ ಡಿಸ್ಕಷನ್ ಇತ್ತಂತೆ. ಫೈನಲಿ ಇರಲಿ ಇದು ಅಂತ ಈಗ ನಿಲ್ಲಿಸ್ಕೊಂಡಿದ್ದಾರೆ. ಜಪಾನ್ ಒಂದು ಆಟಮ್ ಬಾಂಬಿಂದ ಏನೆಲ್ಲ ಡೆವಸ್ಟೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದಿರಲಿ ಅಂತ ಫೈನಲಿ ಡಿಸೈಡ್ ಮಾಡೋದಂತೆ. ನಾವು ಇದು ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಡು. ಅಲ್ಲಿಂದ ಮುಂದೆ ಬಾಂಬ್ ಎಲ್ಲಿ ಬಿತ್ತು ಅನ್ನೋದಕ್ಕೂ ನೋಡೋಕ್ಕೆ ಹೋಗ್ತೀವಿ. ಇದ್ರ ಬಗ್ಗೆ ಕುತೂಹಲ ಇರಲಿ, ಬಾಂಬ್ ಎಲ್ಲಿ ಬಿತ್ತು, ಆ ಜಾಗ ಹೇಗಿದೆ ಅನ್ನೋದ್ರ ಬಗ್ಗೆ ಪೂರ್ತಿ ಡೀಟೇಲ್ನ ಹೇಳೋಕ್ಕೆ ಹೋಗಲ್ಲ. ಅಲ್ಲಿಂದ ಮುಂದೆ ನಾವು ಸಡಾಕೋ ಸಸಾಕಿ ಅನ್ನೋ ಒಂದು ಚಿಕ್ಕ ಹುಡುಗಿ, ಅವಳದೊಂದು ಸ್ಟೋರಿ ಇದೆ. ಅವಳ ಹೆಸರಲ್ಲಿ ಒಂದು ಚಿಲ್ಡ್ರನ್ಸ್ ಪಾರ್ಕ್ ಅಂತ ಮಾಡಿದ್ದಾರೆ. ಆಮೇಲೆ ಒಂದು ಅಮರ್ ಜವಾನ್ ಜ್ಯೋತಿ ಥರನೇ ಸತ್ತೋರ್ನಲ್ಲಿ ಒಂದು ಜ್ಯೋತಿ ಇದೆ.
ಆಮೇಲೆ ಅವರೆಲ್ಲರೂ ಒಂದು ಸ್ಮಾರಕ ಕಟ್ಟಿದ್ದಾರೆ, ಯಾರ್ಯಾರು ಸತ್ತೋದ್ರು ಅವರು. ಇದನ್ನೆಲ್ಲ ಒಂದೇ ಸ್ಟ್ರೈಟ್ ಲೈನ್ ಇರೋ ಥರ ಮಾಡಿದ್ದಾರೆ. ಆಮೇಲೆ ನಾವು ಮ್ಯೂಸಿಯಮ್ಗೆ ಬರ್ತೀವಿ. ಮ್ಯೂಸಿಯಮಲ್ಲಿ ಆ ಕಾಲದಲ್ಲಿ ಏನೇನು ನಡೀತು, ಚಿಕ್ಕ ಮಕ್ಕಳು ಸೈಕಲ್ಲು, ಕ್ಯಾರಿಯರು, ದಿನ ನಾರ್ಮಲ್ ಲೈಫ್ ಟೈಮಲ್ಲಿ ಇದ್ದವರೆಗೆ ಸಡನ್ನಾಗಿ ಬೆಳಗ್ಗೆ ಬಾಂಬ್ ಬಿತ್ತಲ್ವ, ಸೊ ಅದರದ್ದೆಲ್ಲ ಎತ್ತಿಟ್ಟಿದ್ದಾರೆ. ಅದು ಕರುಣಾಜನಕ ಕತೆ. ಸೈಲೆಂಟಾಗಿ ಅದು ನೋಡ್ತಾ ಹೋದಾಗ ಎಷ್ಟೋ ಸರಿ ಕಣ್ಣಲ್ಲಿ ನೀರು ಬರೋ ಥರ ಆಗುತ್ತೆ, ಏನೆಲ್ಲ ಆಗುತ್ತಪ್ಪ ಅಂತ. ಅದಾದಮೇಲೆ ಟೆಕ್ನಿಕಲಿ ಬಾಂಬ್ ಅಂದರೆ ಏನು, ಹೇಗಿತ್ತು, ಅದರಲ್ಲಿ ನ್ಯೂಕ್ಲಿಯರ್ ಫಿಷನ್ ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದಾರಂತೆ. ಸೊ ಅದ್ರ ಬಗ್ಗೆ ಯಾರು ಫಿಸಿಕ್ಸಲ್ಲಿ ಇಂಟ್ರೆಸ್ಟ್ ಇದ್ದಾರೆ ನೀವು ಅದನ್ನು ಕೂಡ ನೋಡ್ಬೋದು. ಅದೆಲ್ಲ ಮುಗಿಸಿ ಹೊರಗಡೆ ಬಂದಮೇಲೆ ಅಲ್ಲಿ ಒಂದು ಮರ ಇದೆ, ಅದರ ಹೆಸರು ಡೀಟೇಲ್ನ ಆಮೇಲೆ ಹೇಳ್ತೀನಿ. ಆಗಿನ ಕಾಲದಲ್ಲಿ ಸುಟ್ಟೋಗಿದ್ದ ಮರ ಮತ್ತೆ ಚಿಗುರುತ್ತಂತೆ. ಸೊ ಜಪಾನಿಗಳು ಅದನ್ನು ತುಂಬ ಚೆನ್ನಾಗಿ ಸಂರಕ್ಷಿಸಿ ಇಟ್ಟಿದ್ದಾರೆ. ಇದರ ಅರ್ಥ ಏನಂದರೆ ಜಪಾನವರು ಇನ್ಸ್ಪೈಟ್ ಆಫ್ ಆಲ್ ಡೆವಸ್ಟೇಷನ್ಸ್ ವಿ ಕಮ್ ಬ್ಯಾಕ್. ಇನ್ಫ್ಯಾಕ್ಟ್ ಜಪಾನ್ ರಿಂಗ್ ಆಫ್ ಫೈರ್ ಅನ್ನುವಂಥ ಒಂದು ವಲ್ನರಬಲ್ ಪ್ಲಾಟೋ ಮೇಲೆ ಕೂತಿದೆ. ಸೊ ಅವರಿಗೆ ಭೂಕಂಪ ಇದೆಲ್ಲ ಸಾಮಾನ್ಯ. ಅವ್ರು ಯಾವತ್ತೂ ದೇವ್ರ ಮೇಲೆ ಶಾಪ ಹಾಕಲ್ವಂತೆ. ಯಾವಾಗ ಏನಾರ ಡೆವಸ್ಟೇಟಿಂಗ್ ನಡೆದ್ರೆ ಇದು ಒಂದು ರೀಕನ್ಸ್ಟ್ರಕ್ಷನ್ಗೆ ದೇವ್ರು ನಮ್ಗೆ ಅವಕಾಶ ಮಾಡ್ತಾ ಅಂತ ತೊಗೊಳ್ಳೋವಂಥ ಪಾಸಿಟಿವ್ ಮೈಂಡ್ಸೆಟ್ ಇರೋರು ಜಪಾನ್ನವರು. ಸೊ ಈ ಥರ ಒಂದು ಒಳ್ಳೆಯ ದೇಶನ ನೋಡೋಕ್ಕೆ ಬನ್ನಿ. ಆಮೇಲೆ ಇದನ್ನು ಪೂರ್ತಿ ಮುಗಿಸಿ ದಿನದ ಕಾರ್ಯಕ್ರಮ ಮುಗಿಸಿ ಅವತ್ತು ಸಾಯಂಕಾಲ ಒಸಾಕಕ್ಕೆ ಬರ್ತೀವಿ. ಅವತ್ತು ರಾತ್ರಿ ಮತ್ತೆ ಒಸಾಕೋದಲ್ಲೇ ಉಳ್ಕೋತಾ ಇದ್ದೀವಿ. ಕೊನೆ ದಿನ ಏನು ಮಾಡ್ತೀವಿ ಜಪಾನಲ್ಲಿ ನಾಳೆ ಹೇಳ್ತೀನಿ. ಸೊ ಜಪಾನಿನ ನೋಡೋದನ್ನು ಮರಿಬೇಡಿ, ಮಿಸ್ ಮಾಡ್ಕೋಬೇಡಿ. ನಮಸ್ಕಾರ.